ಸರಿ ನಮಸ್ಕಾರ. ಇವತ್ತಿನ ದಿವಸ ನಿಮ್ಮ ಬ್ರದರ್ ಅಲ್ಲಿ ಇದ್ದಾರೆ, ಯಾವಾಗ ಹೋದರು, ಆಮೇಲೆ ನಿಮ್ಗೇನು ಅಂತ ಮಾತಾಡಿದ್ದಾರೆ ಈಗ? ನಿನ್ನೆ ಬೆಳಗ್ಗೆ ಅವರು ಬೆಂಗಳೂರಿಂದ ಅಬುದಾಬಿಯಿಂದ ನೆಕ್ಸ್ಟ್ ಫ್ಲೈಟು ಪ್ಯಾರಿಸ್ಗೆ ಹೋಗ್ಬೇಕಾಗಿತ್ತು. ಅವರು ಆ್ಯಕ್ಚುಲಿ ಬೆಂಗಳೂರಿಂದ ಪ್ಯಾರಿಸ್ ಅವ್ರದ್ದು ಪ್ರವಾಸ. ಅಬುದಾಬಿಗೆ ಇಳಿದ ತಕ್ಷಣ ಒಂದು 1 ಅವರಲ್ಲಿ ಅವ್ರಿಗೆ ಫ್ಲೈಟ್ಸ್ ಎಲ್ಲ ಸಸ್ಪೆಂಡ್ ಆಗ್ಯಾವ ಅಂಥೇಳಿ ಅವ್ರಿಗೇನೋ ಇನ್ಫಾರ್ಮೇಷನ್ ಮಾಹಿತಿ ಬಂದೈತೆ. ನಮಗೆ ಅವರು ಮೆಸೇಜ್ ಮಾಡಿದ್ರು, ಹಿಂಗೆ ಆಯ್ತಲ್ಲ ಅಂಥೇಳಿ. ಅದು ಏನಂತ ನಮಗೂ ಕ್ಲಿಯರ್ ಗೊತ್ತಾಗಲಿಲ್ಲ ಯಾಕೆ ಹಿಂಗಂತ. ಫೋನ್ ಮಾಡಿದ್ವಿ, ವಾಟ್ಸಪ್ ಕಾಲ್ ಮಾಡಬೇಕಾದ್ರೆ ಅದು ಬ್ಲಾಕ್ ಆಯಿತು. ವಾಯ್ಸ್ ಕಾಲ್ ಮಾಡಿದಾಗ ಕನೆಕ್ಟ್ ಆಗಿ ಮಾತಾಡಿದರು. ಸದ್ಯಕ್ಕಂತರೂ ಇಂಥ ಐತಿ, ಮುಂದೆ ಏನಾಗುತ್ತೋ ನೋಡಿ ನಾನು ಮಾತಾಡ್ತೀನಿ, ತೊಂದರೆ ಅಂತೂ ಇಲ್ಲ ಅಂತ ಹೇಳಿ. ಓಕೆ, ಈಗ ಅವರು ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ರು ಅಂತ ಹೇಳಿದ್ರಿ. ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು ಮತ್ತು ಪ್ಯಾರಿಸ್ಗೆ ಯಾವ ಕಾರಣಕ್ಕೆ ಹೊಂಟಿದ್ರು? ಬೆಂಗಳೂರನ್ನು ಐಡಿಮಿಯಾ ಅಂಥೇಳಿ ಅವ್ರದ್ದು ಕಂಪ್ನಿ, ಮೋಸ್ಟ್ಲಿ ಫ್ರಾನ್ಸ್ ಬೇಸ್ ಅದು. ಅವರು ಒಂದು ತಮ್ಮ ಕೆಲಸದ ನಿಮಿತ್ತ ಬೆಂಗಳೂರಿಂದ ಪ್ಯಾರಿಸ್ಗೆ 1 ವಾರದ ಮಟ್ಟಿಗೇನು ಪ್ರಯಾಣ ಇತ್ತು ಅವ್ರದ್ದು ಈ ಸರಿ ಪ್ರವಾಸ. ಹೀಗಾಗಿ ಅಬುದಾಬಿ ಮೂಲಕ ಅವರು ಪ್ಯಾರಿಸ್ಗೆ ಹೋಗ್ತಾಯಿದ್ರು. ಅಬುದಾಬಿಗೆ ಒಂದು ಫ್ಲೈಟ್ ಇಳಿದು ನೆಕ್ಸ್ಟ್ ಫ್ಲೈಟ್ ಪ್ಯಾರಿಸ್ಗಿತ್ತು. ಅಬುದಾಬಿ ಏರ್ಪೋರ್ಟ್ಗೆ ಇಳಿದ ತಕ್ಷಣ ಅವ್ರಿಗೆ ಇದೆಲ್ಲ ಪ್ರಾರಂಭ ಆಗಿ ಸ್ವಲ್ಪ ಆತಂಕ. ಈಗ ನಿಮ್ಮ ಬ್ರದರ್ ಒಬ್ಬರೇ ಹೋಗ್ತಾಯಿದ್ರು ಅಥವಾ ಕಂಪ್ನಿಯಿಂದ ಬೇರೆದವರು ಹೋಗ್ತಾಯಿದ್ರು? ಈಗ ನಿಮ್ಮ ಬ್ರದರ್ ಎಲ್ಲಿದ್ದಾರಂತೆ, ಯಾವ ಒಂದು ಅಲ್ಲಿ ಪರಿಸ್ಥಿತಿ ಇದೆ ಅಂತ? ಇಲ್ಲ, ಬೆಂಗಳೂರಿಂದ ಬ್ರದರ್ ಒಬ್ಬನೇ ಹೋಗಿದ್ದು. ಮತ್ತು ಅಲ್ಲಿ ಯಾರೋ ನೋಯ್ಡಾದಿಂದ ಯಾರೋ ಜಾಯ್ನ್ ಆಗ್ತಾರಂತ ಹೇಳಿದರು. ಅವರು ಒಂದು ಹೋಟೆಲ್ ಹೆಸರು ಹೇಳಿದರು, ಅಲ್ಲೇನೋ ವ್ಯವಸ್ಥೆ ಮಾಡಿಕೊಟ್ಟಾರ. ಇವ್ರ ಜೊತೆಗೆ ಇನ್ನೊಬ್ಬ ವೆಸ್ಟ್ ಬೆಂಗಾಲ್ದು ಒಬ್ಬರು ಸ್ಟೂಡೆಂಟ್ ಏನೋ ಜೊತೆಗಿದ್ದಾರೆ, ಸಹಾ ಅಂಥೇಳಿ. ಏನೋ PhD ಸ್ಟೂಡೆಂಟ್ ಕಾಣುತ್ತೆ. ಅವರು ಪ್ಯಾರಿಸ್ಗೆ ಹೋಗ್ತಾಯಿದ್ರಂತ. ಏನೋ ಜೊತೆಯಾಗಿ ಒಂದು ರೂಮ್ನಾಗ ವ್ಯವಸ್ಥೆ ಮಾಡಿ. ಈಗ ನಿನ್ನೆ ಎಷ್ಟು ಗಂಟೆಗೆ ಮಾತಾಡಿದ್ರು? ಯಾವ ಒಂದು ಅಲ್ಲಿ ಆತಂಕ ಇದೇನಾ ಇಲ್ಲವೋ ಅನ್ನೋವಂಥದ್ದು ಏನಾದರೂ ಹೇಳಿದ್ರಾ ನಿಮಗೆ? ಲಾಸ್ಟ್ ನಾನು ಕಾಲ್ ಮಾಡಿದ್ದು ನಿನ್ನೆ ರಾತ್ರಿ. ಅವಾಗ ಊಟ ಮಾಡ್ತಾಯಿದ್ದೆ ಹೋಟೆಲ್ನಲ್ಲಿ. ಏನು ತೊಂದರೆ ಇಲ್ಲ, ಎಲ್ಲ ಸೇಫ್ ಐತಿ, ಊಟ ಮಾಡಾಕತ್ತೀನಿ ಅಂಥೇಳಿ ಊಟ ಮಾಡ್ಕೊತಾನೆ ಮಾತಾಡಿದರು. ಮತ್ತು ಏನಿದ್ರು ಅಪ್ಡೇಟ್ ಮಾಡ್ತೀನಿ, ಬಟ್ ಏನೂ ತೊಂದರೆ ಇಲ್ಲ, ನಮಗಂತೂ ಇಲ್ಲಿ ಏನು ನಾರ್ಮಲ್ ಅನ್ಸಕತ್ತೈತಿ, ಏನು ಇದ್ರದ್ದೇನು ವಿಚಾರ ಇಲ್ಲ ಅಂತ, ಏನು ಆತಂಕ ಪಡೋ ಸಂಗತಿ ಇಲ್ಲ ಅಂತ ಹೇಳಿದರು. ಈಗ ನೀವು ಇದೆಲ್ಲ ಆದಮೇಲೆ, ಈ ಘಟನೆ ಸಂಭವಿಸಿದ ಮೇಲೆ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಯಾವುದಾದ್ರೂ ಜನಪ್ರತಿನಿಧಿಗಳಾಗಿರ್ಬೋದು, ಬೇರೆದವ್ರಿಗೆ ಯಾರಿಗಾದರೂ ಮಾತಾಡಿದ್ರೆ, ನಿಮ್ಮನ್ನು ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದ್ರಾ? ಇಲ್ಲ, ಇದ್ರದ್ದು ಅಷ್ಟು ನಮ್ಗೆ ಇದು ಅನ್ನಿಸ್ಲಿಲ್ಲ. ಹೀಗಾಗಿ ಅದ್ರದ್ದು ಬಗ್ಗೆ ಏನು ನಾನು ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ. ನಮ್ಮ ಸಿದ್ದು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿದಾಗ, ಇಲ್ಲ ನಾನು DC ಅವ್ರ ಜೋಡಿ ಮಾತಾಡೀನಿ, SP ಅವ್ರ ಜೋಡಿ ಮಾತಾಡಿದ್ದೀನಿ ಅಂತ ಹೇಳಿದರು. ಹಂಗಾಗಿ ಏನೋ ಒಂದು ಭರವಸೆ, ಎಲ್ಲರೂ ಸೇಫಾಗಿ ವಾಪಸ್ ಬರ್ಬೇಕಂತ ನಮ್ಮದು. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಸುನೀಲ್ ಜೊತೆಗೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಸರಿ ನಮಸ್ಕಾರ. ಇವತ್ತಿನ ದಿವಸ ನಿಮ್ಮ ಬ್ರದರ್ ಅಲ್ಲಿ ಇದ್ದಾರೆ, ಯಾವಾಗ ಹೋದರು, ಆಮೇಲೆ ನಿಮ್ಗೇನು ಅಂತ ಮಾತಾಡಿದ್ದಾರೆ ಈಗ? ನಿನ್ನೆ ಬೆಳಗ್ಗೆ ಅವರು ಬೆಂಗಳೂರಿಂದ ಅಬುದಾಬಿಯಿಂದ ನೆಕ್ಸ್ಟ್ ಫ್ಲೈಟು ಪ್ಯಾರಿಸ್ಗೆ ಹೋಗ್ಬೇಕಾಗಿತ್ತು. ಅವರು ಆ್ಯಕ್ಚುಲಿ ಬೆಂಗಳೂರಿಂದ ಪ್ಯಾರಿಸ್ ಅವ್ರದ್ದು ಪ್ರವಾಸ. ಅಬುದಾಬಿಗೆ ಇಳಿದ ತಕ್ಷಣ ಒಂದು 1 ಅವರಲ್ಲಿ ಅವ್ರಿಗೆ ಫ್ಲೈಟ್ಸ್ ಎಲ್ಲ ಸಸ್ಪೆಂಡ್ ಆಗ್ಯಾವ ಅಂಥೇಳಿ ಅವ್ರಿಗೇನೋ ಇನ್ಫಾರ್ಮೇಷನ್ ಮಾಹಿತಿ ಬಂದೈತೆ. ನಮಗೆ ಅವರು ಮೆಸೇಜ್ ಮಾಡಿದ್ರು, ಹಿಂಗೆ ಆಯ್ತಲ್ಲ ಅಂಥೇಳಿ. ಅದು ಏನಂತ ನಮಗೂ ಕ್ಲಿಯರ್ ಗೊತ್ತಾಗಲಿಲ್ಲ ಯಾಕೆ ಹಿಂಗಂತ. ಫೋನ್ ಮಾಡಿದ್ವಿ, ವಾಟ್ಸಪ್ ಕಾಲ್ ಮಾಡಬೇಕಾದ್ರೆ ಅದು ಬ್ಲಾಕ್ ಆಯಿತು. ವಾಯ್ಸ್ ಕಾಲ್ ಮಾಡಿದಾಗ ಕನೆಕ್ಟ್ ಆಗಿ ಮಾತಾಡಿದರು. ಸದ್ಯಕ್ಕಂತರೂ ಇಂಥ ಐತಿ, ಮುಂದೆ ಏನಾಗುತ್ತೋ ನೋಡಿ ನಾನು ಮಾತಾಡ್ತೀನಿ, ತೊಂದರೆ ಅಂತೂ ಇಲ್ಲ ಅಂತ. ಓಕೆ, ಈಗ ಅವರು ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ರು ಅಂತ ಹೇಳಿದ್ರಿ. ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು ಮತ್ತು ಪ್ಯಾರಿಸ್ಗೆ ಯಾವ ಕಾರಣಕ್ಕೆ ಹೊಂಟಿದ್ರು? ಬೆಂಗಳೂರನ್ನು ಐಡಿಮಿಯಾ ಅಂಥೇಳಿ ಅವ್ರದ್ದು ಕಂಪ್ನಿ, ಮೋಸ್ಟ್ಲಿ ಫ್ರಾನ್ಸ್ ಬೇಸ್ ಅದು. ಅವರು ಒಂದು ತಮ್ಮ ಕೆಲಸದ ನಿಮಿತ್ತ ಬೆಂಗಳೂರಿಂದ ಪ್ಯಾರಿಸ್ಗೆ 1 ವಾರದ ಮಟ್ಟಿಗೇನು ಪ್ರಯಾಣ ಇತ್ತು ಅವ್ರದ್ದು ಈ ಸರಿ ಪ್ರವಾಸ. ಹೀಗಾಗಿ ಅಬುದಾಬಿ ಮೂಲಕ ಅವರು ಪ್ಯಾರಿಸ್ಗೆ ಹೋಗ್ತಾಯಿದ್ರು. ಅಬುದಾಬಿಗೆ ಒಂದು ಫ್ಲೈಟ್ ಇಳಿದು ನೆಕ್ಸ್ಟ್ ಫ್ಲೈಟ್ ಪ್ಯಾರಿಸ್ಗಿತ್ತು. ಅಬುದಾಬಿ ಏರ್ಪೋರ್ಟ್ಗೆ ಇಳಿದ ತಕ್ಷಣ ಅವ್ರಿಗೆ ಇದೆಲ್ಲ ಪ್ರಾರಂಭ ಆಗಿ ಸ್ವಲ್ಪ ಆತಂಕ. ಈಗ ನಿಮ್ಮ ಬ್ರದರ್ ಒಬ್ಬರೇ ಹೋಗ್ತಾಯಿದ್ರು ಅಥವಾ ಕಂಪ್ನಿಯಿಂದ ಬೇರೆದವರು ಹೋಗ್ತಾಯಿದ್ರು? ಈಗ ನಿಮ್ಮ ಬ್ರದರ್ ಎಲ್ಲಿದ್ದಾರಂತೆ, ಯಾವ ಒಂದು ಅಲ್ಲಿ ಪರಿಸ್ಥಿತಿ ಇದೆ ಅಂತ? ಇಲ್ಲ, ಬೆಂಗಳೂರಿಂದ ಬ್ರದರ್ ಒಬ್ಬನೇ ಹೋಗಿದ್ದು. ಮತ್ತು ಅಲ್ಲಿ ಯಾರೋ ನೋಯ್ಡಾದಿಂದ ಯಾರೋ ಜಾಯ್ನ್ ಆಗ್ತಾರಂತ ಹೇಳಿದರು. ಅವರು ಒಂದು ಹೋಟೆಲ್ ಹೆಸರು ಹೇಳಿದರು, ಅಲ್ಲೇನೋ ವ್ಯವಸ್ಥೆ ಮಾಡಿಕೊಟ್ಟಾರ. ಇವ್ರ ಜೊತೆಗೆ ಇನ್ನೊಬ್ಬ ವೆಸ್ಟ್ ಬೆಂಗಾಲ್ದು ಒಬ್ಬರು ಸ್ಟೂಡೆಂಟ್ ಏನೋ ಜೊತೆಗಿದ್ದಾರೆ, ಸಹಾ ಅಂಥೇಳಿ. ಏನೋ PhD ಸ್ಟೂಡೆಂಟ್ ಕಾಣುತ್ತೆ. ಅವರು ಪ್ಯಾರಿಸ್ಗೆ ಹೋಗ್ತಾಯಿದ್ರಂತ. ಏನೋ ಜೊತೆಯಾಗಿ ಒಂದು ರೂಮ್ನಾಗ ವ್ಯವಸ್ಥೆ ಮಾಡಿ.
ಈಗ ನಿನ್ನೆ ಎಷ್ಟು ಗಂಟೆಗೆ ಮಾತಾಡಿದ್ರು, ಯಾವ ಒಂದು ಅಲ್ಲಿ ಆತಂಕ ಇದೇನಾ ಇಲ್ಲವೋ ಅನ್ನೋವಂಥದ್ದು ಏನಾದರೂ ಹೇಳಿದ್ರಾ ನಿಮಗೆ? ಲಾಸ್ಟ್ ನಾನು ಕಾಲ್ ಮಾಡಿದ್ದು ನಿನ್ನೆ ರಾತ್ರಿ. ಅವಾಗ ಊಟ ಮಾಡ್ತಾಯಿದ್ದೆ ಹೋಟೆಲ್ನಲ್ಲಿ. ಏನು ತೊಂದರೆ ಇಲ್ಲ, ಎಲ್ಲ ಸೇಫ್ ಐತಿ, ಊಟ ಮಾಡಾಕತ್ತೀನಿ ಅಂಥೇಳಿ ಊಟ ಮಾಡ್ಕೊತಾನೆ ಮಾತಾಡಿದರು. ಮತ್ತು ಏನಿದ್ರು ಅಪ್ಡೇಟ್ ಮಾಡ್ತೀನಿ, ಬಟ್ ಏನು ತೊಂದರೆ ಇಲ್ಲ, ನಮಗಂತೂ ಇಲ್ಲಿ ಏನು ನಾರ್ಮಲ್ ಅನ್ಸಕತ್ತೈತಿ, ಏನು ಇದ್ರದ್ದೇನು ವಿಚಾರ ಇಲ್ಲ ಅಂತ, ಏನು ಆತಂಕ ಪಡೋ ಸಂಗತಿ ಇಲ್ಲ ಅಂತ ಹೇಳಿದರು. ಈಗ ನೀವು ಇದೆಲ್ಲ ಆದಮೇಲೆ, ಈ ಘಟನೆ ಸಂಭವಿಸಿದ ಮೇಲೆ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಯಾವುದಾದ್ರೂ ಜನಪ್ರತಿನಿಧಿಗಳಾಗಿರ್ಬೋದು, ಬೇರೆದವ್ರಿಗೆ ಯಾರಿಗಾದರೂ ಮಾತಾಡಿದ್ರೆ, ನಿಮ್ಮನ್ನು ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದ್ರಾ? ಇಲ್ಲ, ಇದ್ರದ್ದು ಅಷ್ಟು ನಮ್ಗೆ ಇದು ಅನಿಸ್ಲಿಲ್ಲ. ಹೀಗಾಗಿ ಅದ್ರದ್ದು ಬಗ್ಗೆ ಏನು ನಾನು ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ. ನಮ್ಮ ಸಿದ್ದು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿದಾಗ, ಇಲ್ಲ ನಾನು DC ಅವ್ರ ಜೋಡಿ ಮಾತಾಡೀನಿ, SP ಅವ್ರ ಜೋಡಿ ಮಾತಾಡಿದ್ದೀನಿ ಅಂತ ಹೇಳಿದರು. ಹಂಗಾಗಿ ಏನೋ ಒಂದು ಭರವಸೆ, ಎಲ್ಲರೂ ಸೇಫಾಗಿ ವಾಪಸ್ ಬರ್ಬೇಕಂತ ನಮ್ಮದು. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಸುನೀಲ್ ಜೊತೆಗೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಶಿರಸೈಲ್ ನಮಸ್ಕಾರ. ಇವತ್ತಿನ ದಿವಸ ನಿಮ್ಮ ಬ್ರದರ್ ಅಲ್ಲಿ ಇದ್ದಾರೆ, ಯಾವಾಗ ಹೋದರು, ಆಮೇಲೆ ನಿಮ್ಗೇನು ಅಂತ ಮಾತಾಡಿದ್ದಾರೆ? ಈಗ ನಿನ್ನೆ ಬೆಳಗ್ಗೆ ಅವರು ಬೆಂಗಳೂರಿಂದ ಅಬುದಾಬಿಯಿಂದ ನೆಕ್ಸ್ಟ್ ಫ್ಲೈಟು ಪ್ಯಾರಿಸ್ಗೆ ಹೋಗ್ಬೇಕಾಗಿತ್ತು. ಅವರು ಆ್ಯಕ್ಚುಲಿ ಬೆಂಗಳೂರಿಂದ ಪ್ಯಾರಿಸ್ ಅವ್ರದ್ದು ಪ್ರವಾಸ. ಅಬುದಾಬಿಗೆ ಇಳಿದ ತಕ್ಷಣ ಒಂದು 1 ಅವರಲ್ಲಿ ಅವ್ರಿಗೆ ಫ್ಲೈಟ್ಸ್ ಎಲ್ಲ ಸಸ್ಪೆಂಡ್ ಆಗ್ಯಾವ ಅಂಥೇಳಿ ಅವ್ರಿಗೇನೋ ಇನ್ಫಾರ್ಮೇಷನ್ ಮಾಹಿತಿ ಬಂದೈತೆ. ನಮಗೆ ಅವರು ಮೆಸೇಜ್ ಮಾಡಿದ್ರು, ಹಿಂಗೆ ಆಯ್ತಲ್ಲ ಅಂಥೇಳಿ. ಅದು ಏನಂತ ನಮಗೂ ಕ್ಲಿಯರ್ ಗೊತ್ತಾಗಲಿಲ್ಲ, ಯಾಕೆ ಹಿಂಗಂತ. ಫೋನ್ ಮಾಡಿದ್ವಿ, ವಾಟ್ಸಪ್ ಕಾಲ್ ಮಾಡಬೇಕಾದ್ರೆ ಅದು ಬ್ಲಾಕ್ ಆಯಿತು. ವಾಯ್ಸ್ ಕಾಲ್ ಮಾಡಿದಾಗ ಕನೆಕ್ಟ್ ಆಗಿ ಮಾತಾಡಿದರು. ಸದ್ಯಕ್ಕಂತರೂ ಇಂಥ ಐತಿ, ಮುಂದೆ ಏನಾಗುತ್ತೋ ನೋಡಿ ನಾನು ಮಾತಾಡ್ತೀನಿ, ತೊಂದರೆ ಅಂತೂ ಇಲ್ಲ ಅಂತ ಹೇಳಿ. ಓಕೆ. ಈಗ ಅವರು ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ರು ಅಂತ ಹೇಳಿದ್ರಿ, ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು ಮತ್ತು ಪ್ಯಾರಿಸ್ಗೆ ಯಾವ ಕಾರಣಕ್ಕೆ ಹೊಂಟಿದ್ರು? ಬೆಂಗಳೂರನ್ನು ಐಡಿಮಿಯಾ ಅಂಥೇಳಿ ಅವ್ರದ್ದು ಕಂಪ್ನಿ, ಮೋಸ್ಟ್ಲಿ ಫ್ರಾನ್ಸ್ ಬೇಸ್ ಅದು. ಅವರು ಒಂದು ತಮ್ಮ ಕೆಲಸದ ನಿಮಿತ್ತ ಬೆಂಗಳೂರಿಂದ ಪ್ಯಾರಿಸ್ಗೆ 1 ವಾರದ ಮಟ್ಟಿಗೇನೋ ಪ್ರಯಾಣ ಇತ್ತು ಅವ್ರದ್ದು ಈ ಸರಿ ಪ್ರವಾಸ. ಹೀಗಾಗಿ ಅಬುದಾಬಿ ಮೂಲಕ ಅವರು ಪ್ಯಾರಿಸ್ಗೆ ಹೋಗ್ತಾಯಿದ್ರು. ಅಬುದಾಬಿಗೆ ಒಂದು ಫ್ಲೈಟ್ ಇಳಿದು ನೆಕ್ಸ್ಟ್ ಫ್ಲೈಟ್ ಪ್ಯಾರಿಸ್ಗಿತ್ತು. ಅಬುದಾಬಿ ಏರ್ಪೋರ್ಟ್ಗೆ ಇಳಿದ ತಕ್ಷಣ ಅವ್ರಿಗೆ ಇದೆಲ್ಲ ಪ್ರಾರಂಭ ಆಗಿ ಸ್ವಲ್ಪ ಆತಂಕ. ಈಗ ನಿಮ್ಮ ಬ್ರದರ್ ಒಬ್ಬರೇ ಹೋಗ್ತಾಯಿದ್ರು ಅಥವಾ ಕಂಪ್ನಿಯಿಂದ ಬೇರೆದವರು ಹೋಗ್ತಾಯಿದ್ರು? ಈಗ ನಿಮ್ಮ ಬ್ರದರ್ ಎಲ್ಲಿದ್ದಾರಂತೆ, ಯಾವ ಒಂದು ಅಲ್ಲಿ ಪರಿಸ್ಥಿತಿ ಇದೆ ಅಂತ? ಇಲ್ಲ, ಬೆಂಗಳೂರಿಂದ ಬ್ರದರ್ ಒಬ್ಬನೇ ಹೋಗಿದ್ದು. ಮತ್ತು ಅಲ್ಲಿ ಯಾರೋ ನೋಯ್ಡಾದಿಂದ ಯಾರೋ ಜಾಯ್ನ್ ಆಗ್ತಾರಂತ ಹೇಳಿದರು. ಅವರು ಒಂದು ಹೋಟೆಲ್ ಹೆಸರು ಹೇಳಿದರು, ಅಲ್ಲಿ ಏನೋ ವ್ಯವಸ್ಥೆ ಮಾಡಿಕೊಟ್ಟಾರ. ಇವ್ರ ಜೊತೆಗೆ ಇನ್ನೊಬ್ಬ ವೆಸ್ಟ್ ಬೆಂಗಾಲ್ದು ಒಬ್ಬರು ಸ್ಟೂಡೆಂಟ್ ಏನೋ ಜೊತೆಗಿದ್ದಾರೆ, ಸಹಾ ಅಂಥೇಳಿ. ಏನೋ PhD ಸ್ಟೂಡೆಂಟ್ ಕಾಣುತ್ತೆ. ಅವರು ಪ್ಯಾರಿಸ್ಗೆ ಹೋಗ್ತಾಯಿದ್ರಂತ. ಏನೋ ಜೊತೆಯಾಗಿ ಒಂದು ರೂಮ್ನಾಗ ವ್ಯವಸ್ಥೆ ಮಾಡಿ. ಈಗ ನಿನ್ನೆ ಎಷ್ಟು ಗಂಟೆಗೆ ಮಾತಾಡಿದ್ರು, ಯಾವ ಒಂದು ಅಲ್ಲಿ ಆತಂಕ ಇದೇನಾ ಇಲ್ಲವೋ ಅನ್ನೋವಂಥದ್ದು ಏನಾದರೂ ಹೇಳಿದ್ರಾ ನಿಮಗೆ? ಲಾಸ್ಟ್ ನಾನು ಕಾಲ್ ಮಾಡಿದ್ದು ನಿನ್ನೆ ರಾತ್ರಿ. ಅವಾಗ ಊಟ ಮಾಡ್ತಾಯಿದ್ದೆ ಹೋಟೆಲ್ನಲ್ಲಿ. ಏನು ತೊಂದರೆ ಇಲ್ಲ, ಎಲ್ಲ ಸೇಫ್ ಐತಿ, ಊಟ ಮಾಡಾಕತ್ತೀನಿ ಅಂಥೇಳಿ ಊಟ ಮಾಡ್ಕೊತಾನೆ ಮಾತಾಡಿದರು. ಮತ್ತು ಏನಿದ್ರು ಅಪ್ಡೇಟ್ ಮಾಡ್ತೀನಿ, ಬಟ್ ಏನು ತೊಂದರೆ ಇಲ್ಲ, ನಮಗಂತೂ ಇಲ್ಲಿ ಏನು ನಾರ್ಮಲ್ ಅನ್ಸಕತ್ತೈತಿ, ಏನು ಇದ್ರದ್ದೇನು ವಿಚಾರ ಇಲ್ಲ ಅಂತ, ಏನು ಆತಂಕ ಪಡೋ ಸಂಗತಿ ಇಲ್ಲ ಅಂತ ಹೇಳಿದರು. ಈಗ ನೀವು ಇದೆಲ್ಲ ಆದಮೇಲೆ, ಈ ಘಟನೆ ಸಂಭವಿಸಿದ ಮೇಲೆ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಯಾವುದಾದ್ರೂ ಜನಪ್ರತಿನಿಧಿಗಳಾಗಿರ್ಬೋದು, ಬೇರೆದವ್ರಿಗೆ ಯಾರಿಗಾದರೂ ಮಾತಾಡಿದ್ರೆ, ನಿಮ್ಮನ್ನು ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದ್ರಾ? ಇಲ್ಲ, ಇದ್ರದ್ದು ಅಷ್ಟು ನಮ್ಗೆ ಇದು ಅನಿಸ್ಲಿಲ್ಲ. ಹೀಗಾಗಿ ಅದ್ರದ್ದು ಬಗ್ಗೆ ಏನು ನಾನು ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ. ನಮ್ಮ ಸಿದ್ದು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿದಾಗ, ಇಲ್ಲ ನಾನು DC ಅವ್ರ ಜೋಡಿ ಮಾತಾಡೀನಿ, SP ಅವ್ರ ಜೋಡಿ ಮಾತಾಡಿದ್ದೀನಿ ಅಂತ ಹೇಳಿದರು. ಹಂಗಾಗಿ ಏನೋ ಒಂದು ಭರವಸೆ, ಎಲ್ಲರೂ ಸೇಫಾಗಿ ವಾಪಸ್ ಬರ್ಬೇಕಂತ ನಮ್ಮದು. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಸುನೀಲ್ ಜೊತೆಗೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.